ಕೊಲ್ಲಿ ಯುದ್ಧದಿಂದ ಸಾಮಾನ್ಯ ಜನರಿಗೂ ಕೂಡ ಕೊಳ್ಳಿ ಇಟ್ಟಂತಾಗಿದೆ. ಮಂಡ್ಯದಲ್ಲೂ ಕೂಡ ಆಟೋ ಗ್ಯಾಸ್ಗಾಗಿ ಪರದಾಡುವ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಒಂದು ವಾರದ ಬಳಿಕ ನಿನ್ನೆ ರಾತ್ರಿ ಗ್ಯಾಸ್ ಟ್ಯಾಂಕರ್ ಮಂಡ್ಯ ನಗರಕ್ಕೆ ಬಂದಿದ್ದು, ಇಂದು ಮುಂಜಾನೆಯಿಂದಲೇ ಸರತಿ ಸಾಲಿನಲ್ಲಿ ನಿಂತಹ ಚಾಲಕರು ಆಟೋಗಳಿಗೆ ಗ್ಯಾಸ್ ಅನ್ನ ತುಂಬಿಸಿಕೊಂಡರು. ಮಂಡ್ಯದಲ್ಲೂ ಕೂಡ ಈ ಒಂದು ಗ್ಯಾಸ್ ಪರದಾಟ ತಪ್ಪಲಿಲ್ಲ. ಸರತಿ ಸಾಲಿನಲ್ಲಿ ನಿಂತುಕೊಂಡು ನೂರಾರು ಆಟೋಗಳು ಕಳೆದ ಒಂದು ವಾರದಿಂದಲೂ ಕೂಡ ಗ್ಯಾಸ್ ಇಲ್ಲದೆ ಸಮಸ್ಯೆಗೆ ಒಳಪಟ್ಟಿದ್ವು. ಈಗ ಏಕಾಏಕಿ ಆಟೋ ಗ್ಯಾಸ್ನ ದರ ಏರಿಕೆ ಆಯಿತು. 56 ರೂಪಾಯಿ ಇತ್ತು, 99 ರೂಪಾಯಿ ಆಗಿದೆ. ಈಗ ಅದರ ಬೆನ್ನಲ್ಲೇ ಗ್ಯಾಸ್ ಹಾಕಿಸ್ಕೊಂಡು ತಮ್ಮ ಜೀವನವನ್ನ ಏನು ಆಟೋನ ಇಟ್ಕೊಂಡು ಬಿಸ್ನೆಸ್ ಮಾಡ್ತಾ ಇದ್ದಾರೆ, ಅದನ್ನ ಮಾಡಿದ್ರೆ ಸಾಕು ಅನ್ನುವಂಥ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಯಾವತ್ತಿವತ್ತು ಸ್ಟಾಕ್ ಬಂತು ಮಂಡ್ಯಗೆ, ಆಗ ಸರತಿ ಸಾಲಿನಲ್ಲಿ ನಿಲ್ಲಿಸಿಕೊಂಡು ಗ್ಯಾಸ್ ಅನ್ನ ತುಂಬಿಸ್ಕೊಳ್ತಾ ಇದ್ದಾರೆ. ಮಂಡ್ಯದಲ್ಲಿ ಎಲ್ಪಿಜಿ ಗ್ಯಾಸ್ ಸಮಸ್ಯೆ ಮತ್ತಷ್ಟು ಹೆಚ್ಚಾಗಿದೆ. ಆಟೋ ಚಾಲಕರು ಗ್ಯಾಸ್ ಸಿಗದಂತೆ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿರುವಂತದ್ದು. ಕಳೆದ ಒಂದು ವಾರದಿಂದ ಬಂಕ್ ಬಂದ್ ಆಗಿತ್ತು. ಕಳೆದ ರಾತ್ರಿ ಲೋಡ್ ಬಂದಿದೆ. ಹೀಗಾಗಿ ಬೆಳ್ಳಂಬೆಳಿಗ್ಗೆ ನೂರಾರು ಆಟೋಗಳು ಬಂಕ್ ಮುಂದೆ ನಿಂತಿರುವಂತದ್ದು. ಸರದಿ ಸಾಲಿನಲ್ಲಿ ನಿಂತು ಗ್ಯಾಸ್ ತುಂಬಿಸಿಕೊಳ್ತಾ ಇರುವಂತಹ ದೃಶ್ಯ. ಕಳೆದ ರಾತ್ರಿ ಲೋಡ್ ಬಂದಿರುವಂತದ್ದು. ಹೀಗಾಗಿ ಬೆಳ್ಳಂಬೆಳಿಗ್ಗೆ ಕ್ಯೂವಲ್ ನಿಂತು ಆಟೋ ಚಾಲಕರುಗಳು ಹಾಗೂ ಮಾಲೀಕರು ಗ್ಯಾಸ್ ಅನ್ನ ತುಂಬಿಸಿಕೊಳ್ತಾ ಇರುವಂತದ್ದು. ಒಂದೆಡೆ ಬೆಲೆ ಕೂಡ ಏರಿಕೆ ಆಗಿರುವಂತದ್ದು. ಮಧ್ಯಪ್ರಾಚ್ಯದ ಯುದ್ಧ ಆರಂಭಕ್ಕೂ ಮುನ್ನ 56 ರೂಪಾಯಿ ಮಂಡ್ಯದಲ್ಲಿ ಎಲ್ಪಿಜಿ ಗ್ಯಾಸ್ ಬೆಲೆ ಇತ್ತು. ಇದೀಗ 99 ರೂಪಾಯಿಗೆ ಏರಿಕೆಯಾಗಿದೆ. ಇದು ಆಟೋ ಚಾಲಕರಿಗೆ ಒಂದು ದೊಡ್ಡ ಹೊಡೆತ ಅಂತಾನೆ ಹೇಳಬಹುದು. ಮೊದಲೇ ಅವರ ಜೀವನ ಸಂಕಷ್ಟದಲ್ಲಿತ್ತು. ಗ್ಯಾಸ್ ಬೆಲೆ ಏರಿಕೆ ಆಗಿದೆ. ಹೀಗಾಗಿ ಒಂದಷ್ಟು ಸಂಕಷ್ಟಕ್ಕೆ ಸಿಲುಕಿರುವಂತದ್ದು. ಇನ್ನು ಇಲ್ಲಿ ದೃಶ್ಯದಲ್ಲಿ ಗಮನಿಸಬಹುದು, ಸಾಕಷ್ಟು ಆಟೋ ಚಾಲಕರಿದ್ದಾರೆ. ಆಟೋ ಚಾಲಕರಿದ್ದು ಏನು ಗ್ಯಾಸ್ ಅನ್ನ ತುಂಬಿಸ್ಕೊಳ್ತಾ ಇರುವಂತದ್ದು. ಬೆಳ್ಳಂಬೆಳಿಗ್ಗೆ ನೂರಾರು ಸಂಖ್ಯೆಯಲ್ಲಿ ಬಂದು ಇಲ್ಲಿ ಗ್ಯಾಸ್ ಅನ್ನ ತುಂಬಿಸ್ಕೊಳ್ತಾ ಇರುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿರುವಂತದ್ದು. ಕಳೆದ ಒಂದು ವಾರದಿಂದ ಈ ಬಂಕ್ ನಲ್ಲಿ ಗ್ಯಾಸ್ ಕ್ಲೋಸ್ ಆಗಿತ್ತು. ಸಂಪೂರ್ಣವಾಗಿ ಗ್ಯಾಸ್ ಖಾಲಿಯಾದಂತಹ ಹಿನ್ನೆಲೆಯಲ್ಲಿ ಆಟೋಗಳಿಗೆ ಗ್ಯಾಸ್ ಅನ್ನ ತುಂಬುತ್ತಿರಲಿಲ್ಲ. ಇದೀಗ ಕಳೆದ ರಾತ್ರಿ ಲೋಡ್ ಬಂದಿರುವಂತಹ ಕಾರಣಕ್ಕಾಗಿ ಗ್ಯಾಸ್ ಅನ್ನ ಕೊಡ್ತಾ ಇದ್ದಾರೆ. ಆದ್ರೆ ಒಂದೇ ಸರಿ ನೂರಾರು ಸಂಖ್ಯೆಯಲ್ಲಿ ಆಟೋಗಳು ಬಂದಿರೋ ಹಿನ್ನೆಲೆಯಲ್ಲಿ ಸರದಿ ಸಾಲಿನಲ್ಲಿ ನಿಂತು ತುಂಬಿಸಿಕೊಳ್ಳುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿರುವಂತದ್ದು. ಏನು ಒಂದೆಡೆ ಗ್ಯಾಸ್ ಬೆಲೆ ಏರಿಕೆ ಆಗಿರುವಂತದ್ದು, ಮತ್ತೊಂದೆಡೆ ಗ್ಯಾಸ್ ಸಿಗದಂತೆ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈ ಬಗ್ಗೆ ನಾನು ಆಟೋ ಚಾಲಕರನ್ನೇ ಮಾತಾಡಿಸ್ತೀನಿ. ಅವ್ರೇನಂತಾರೆ, ಜೊತೆಗೆ ಅವರ ಪರಿಸ್ಥಿತಿ ಇದೆ ಅಂತ. ಇಲ್ಲಿ ಸಾಕಷ್ಟು ಆಟೋಗಳು ನಿಂತಿರುವಂತಹ ದೃಶ್ಯಗಳನ್ನು ಕೂಡ ಗಮನಿಸಬಹುದು. ಸಾಕಷ್ಟು ಸಂಖ್ಯೆಯಲ್ಲಿ ಆಟೋಗಳು ನಿಂತಿವೆ, ಜೊತೆಗೆ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿರುವಂತದ್ದು. ಸರ್, ಏನು ಅಂತಂದ್ರೆ ಎಲ್ಪಿಜಿ ಗ್ಯಾಸ್ ತುಂಬಾ ತೊಂದರೆ ಆಗ್ಬಿಟ್ಟು ಹಗಲು ರಾತ್ರಿ ಕ್ಯೂ ನಿಂತ್ಕೊಂಡ್ ಆಗ್ಬಿಟ್ಟದೆ. ಅದರಿಂದ ಏನು ಅಂತಂದ್ರೆ ಆಟೋ ಚಾಲಕರಿಗೆಲ್ಲ ತುಂಬಾ ತೊಂದರೆ ಆಗ್ಬಿಟ್ಟದೆ. ಬಾಡಿಗೆ ಅವು ಏನು ನಡೀತಾ ಇಲ್ಲ. ಎಲ್ಪಿಜಿ ಗ್ಯಾಸ್ ಬೇರೆ ಜಾಸ್ತಿ ಆಗ್ಬಿಟ್ಟದೆ. ಈ ರೈಟ್ ಅಲ್ಲಿ ನೋಡಿದ್ರೆ ಕೆಲವರು ಅಂತಾರೆ ಪೆಟ್ರೋಲ್ ಹಾಕಿಸ್ಕೊಬಿಡ್ಬೋದು. ಆ ರೈಟ್ಗೆ ತುಂಬಾ ಈಗ ಇಲ್ಲಿ ರಾಜ್ಯ ಸರ್ಕಾರ ಏನು ಇದೆಲ್ಲ ನೋಡ್ಬಿಟ್ಟು ಒಂದ್ ಸ್ವಲ್ಪ ಸೌಲಭ್ಯ ಮಾಡ್ಕೊಡ್ಬೇಕು ಆಟೋ ಚಾಲಕರಿಗೆ ಅಂತ ನೋಡ್ಕೊಳಕತ್ತೀವಿ. ಎಷ್ಟು ದಿವಸದಿಂದ ಗ್ಯಾಸ್ ಕೊಡ್ತಿರಲಿಲ್ಲ, ಬಂಕ್ ಕ್ಲೋಸ್ ಆಗಿತ್ತು ಅಂತ? ಒಂದು ಆಲೆ 3-4 ದಿವಸ ಆಯ್ತು ಸರ್. 4-4 ದಿವಸದಲ್ಲಿ ಹೋದ್ ಭಾನುವಾರ ಬಂದಿತ್ತು ಒಂದು ಲೋಡು. ಸಾಲ್ತಾ ಇಲ್ಲ ಅಲ್ಲಿ ಗ್ಯಾಸ್ ಸಾಲ್ತಾ ಹೋದಕ್ಕೆ ಎಲ್ಲ ಕ್ಯೂ ನಿಂತ್ಕೊಂಡು 5 ಗಂಟೆ ರಾತ್ರಿಗೆ ಬಂದಿದ್ದು. ಈಗ 5 ಗಂಟೆ ರಾತ್ರಿಗೆ ಬಂದು ಎಲ್ಲ ಇದು ಮಾಡ್ತಾ ಇದೀವಿ. ಒಂದ್ ಸ್ವಲ್ಪ ಅದಕ್ಕೆ ಸಹಕಾರ ಮಾಡಿ ಸರ್ಕಾರದಿಂದ ಮಾಡ್ಕೊಡ್ಬೇಕು ಅಂತ ಮನವಿ ಕೇಳ್ತಾರೆ. ಅಂದ್ರೆ ಮುಂಜಾನೆ 5 ಗಂಟೆಗೆ ಬಂದು ಸರದಿ ಸಾಲಿನಲ್ಲಿ ನಿಂತು ಗ್ಯಾಸ್ ಅನ್ನ ತುಂಬಿಸ್ಕೊಳ್ತಾ ಇರುವಂತಹ ದೃಶ್ಯಗಳು ಇಲ್ಲಿ ಕಂಡು ಬರ್ತಾ ಇರುವಂತದ್ದು. ದೃಶ್ಯದಲ್ಲಿ ಗಮನಿಸಬಹುದು, ಸಾಕಷ್ಟು ಆಟೋಗಳು ಕ್ಯೂ ಅನ್ನ ನಿಂತಿರುವಂತದ್ದು. ಪರದಾಡುವಂತಹ ಪರಿಸ್ಥಿತಿ ಮಂಡ್ಯದಲ್ಲಿ ನಿರ್ಮಾಣ ಆಗಿದೆ. ಗ್ಯಾಸ್ಗೆ ಎದುರಾಗಿರುವಂತಹ ಸಮಸ್ಯೆ ಇನ್ನೂ ಕೂಡ ಏನು ಪರಿಹಾರ ಆಗ್ತಾ ಇಲ್ಲ. ಒಂದೆಡೆ ಮಧ್ಯಪ್ರಾಚ್ಯದ ಯುದ್ಧ ಕದನ ವಿರಾಮ ಘೋಷಣೆ ಆಗಿದೆ. ಅದಾದ್ರೂ ಕೂಡ ಮಂಡ್ಯದಲ್ಲಿ ಗ್ಯಾಸ್ ಸಮಸ್ಯೆ ಮಾತ್ರ ಬಗೆಹರಿತಾ ಇಲ್ಲ. ಕೂಡಲೇ ಸರ್ಕಾರಗಳು ಎಚ್ಚೆತ್ತುಕೊಳ್ಬೇಕು, ನಮಗಾಗಿರುವಂತಹ ಸಮಸ್ಯೆಯನ್ನ ಬಗೆಹರಿಸಬೇಕು ಅಂತ ಹೇಳಿ ಆಗ್ರಹಿಸ್ತಾ ಇದ್ದಾರೆ. ಕ್ಯಾಮ್ರಾಮನ್ ಇನ್ನೋ ಜೊತೆ ಆನಂದ್, ರಿಪಬ್ಲಿಕ್ ಕನ್ನಡ, ಮಂಡ್ಯ. ಕೊಲ್ಲಿ ಯುದ್ಧದಿಂದ ಸಾಮಾನ್ಯ ಜನರಿಗೂ ಕೂಡ ಕೊಳ್ಳಿ ಇಟ್ಟಂತಾಗಿದೆ. ಮಂಡ್ಯದಲ್ಲೂ ಕೂಡ ಆಟೋ ಗ್ಯಾಸ್ಗಾಗಿ ಪರದಾಡುವ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಒಂದು ವಾರದ ಬಳಿಕ ನಿನ್ನೆ ರಾತ್ರಿ ಗ್ಯಾಸ್ ಟ್ಯಾಂಕರ್ ಮಂಡ್ಯ ನಗರಕ್ಕೆ ಬಂದಿದ್ದು, ಇಂದು ಮುಂಜಾನೆಯಿಂದಲೇ ಸರತಿ ಸಾಲಿನಲ್ಲಿ ನಿಂತಹ ಚಾಲಕರು ಆಟೋಗಳಿಗೆ ಗ್ಯಾಸ್ ಅನ್ನ ತುಂಬಿಸಿಕೊಂಡರು. ಮಂಡ್ಯದಲ್ಲೂ ಕೂಡ ಈ ಒಂದು ಗ್ಯಾಸ್ ಪರದಾಟ ತಪ್ಪಲಿಲ್ಲ. ಸರತಿ ಸಾಲಿನಲ್ಲಿ ನಿಂತುಕೊಂಡು ನೂರಾರು ಆಟೋಗಳು ಕಳೆದ ಒಂದು ವಾರದಿಂದಲೂ ಕೂಡ ಗ್ಯಾಸ್ ಇಲ್ಲದೆ ಸಮಸ್ಯೆಗೆ ಒಳಪಟ್ಟಿದ್ವು. ಈಗ ಏಕಾಏಕಿ ಆಟೋ ಗ್ಯಾಸ್ನ ದರ ಏರಿಕೆ ಆಯಿತು. 56 ರೂಪಾಯಿ ಇತ್ತು, 99 ರೂಪಾಯಿ ಆಗಿದೆ. ಈಗ ಅದರ ಬೆನ್ನಲ್ಲೇ ಗ್ಯಾಸ್ ಹಾಕಿಸ್ಕೊಂಡು ತಮ್ಮ ಜೀವನವನ್ನ ಏನು ಆಟೋನ ಇಟ್ಕೊಂಡು ಬಿಸ್ನೆಸ್ ಮಾಡ್ತಾ ಇದ್ದಾರೆ, ಅದನ್ನ ಮಾಡಿದ್ರೆ ಸಾಕು ಅನ್ನುವಂಥ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಯಾವತ್ತಿವತ್ತು ಸ್ಟಾಕ್ ಬಂತು ಮಂಡ್ಯಗೆ, ಆಗ ಸರತಿ ಸಾಲಿನಲ್ಲಿ ನಿಲ್ಲಿಸಿಕೊಂಡು ಗ್ಯಾಸ್ ಅನ್ನ ತುಂಬಿಸ್ಕೊಳ್ತಾ ಇದ್ದಾರೆ.
ಮಂಡ್ಯದಲ್ಲಿ ಎಲ್ಪಿಜಿ ಗ್ಯಾಸ್ ಸಮಸ್ಯೆ ಮತ್ತಷ್ಟು ಹೆಚ್ಚಾಗಿದೆ. ಆಟೋ ಚಾಲಕರು ಗ್ಯಾಸ್ ಸಿಗದಂತೆ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿರುವಂತದ್ದು. ಕಳೆದ ಒಂದು ವಾರದಿಂದ ಬಂಕ್ ಬಂದ್ ಆಗಿತ್ತು. ಕಳೆದ ರಾತ್ರಿ ಲೋಡ್ ಬಂದಿದೆ. ಹೀಗಾಗಿ ಬೆಳ್ಳಂಬೆಳಿಗ್ಗೆ ನೂರಾರು ಆಟೋಗಳು ಬಂಕ್ ಮುಂದೆ ನಿಂತಿರುವಂತದ್ದು. ಸರದಿ ಸಾಲಿನಲ್ಲಿ ನಿಂತು ಗ್ಯಾಸ್ ತುಂಬಿಸಿಕೊಳ್ತಾ ಇರುವಂತಹ ದೃಶ್ಯ. ಕಳೆದ ರಾತ್ರಿ ಲೋಡ್ ಬಂದಿರುವಂತದ್ದು. ಹೀಗಾಗಿ ಬೆಳ್ಳಂಬೆಳಿಗ್ಗೆ ಕ್ಯೂವಲ್ಲಿ ನಿಂತು ಆಟೋ ಚಾಲಕರುಗಳು ಹಾಗೂ ಮಾಲೀಕರು ಗ್ಯಾಸ್ ಅನ್ನ ತುಂಬಿಸಿಕೊಳ್ತಾ ಇರುವಂತದ್ದು. ಒಂದೆಡೆ ಬೆಲೆ ಕೂಡ ಏರಿಕೆ ಆಗಿರುವಂತದ್ದು. ಮಧ್ಯಪ್ರಾಚ್ಯದ ಯುದ್ಧ ಆರಂಭಕ್ಕೂ ಮುನ್ನ 56 ರೂಪಾಯಿ ಮಂಡ್ಯದಲ್ಲಿ ಎಲ್ಪಿಜಿ ಗ್ಯಾಸ್ ಬೆಲೆ ಇತ್ತು. ಇದೀಗ 99 ರೂಪಾಯಿಗೆ ಏರಿಕೆಯಾಗಿದೆ. ಇದು ಆಟೋ ಚಾಲಕರಿಗೆ ಒಂದು ದೊಡ್ಡ ಹೊಡೆತ ಅಂತಾನೆ ಹೇಳಬಹುದು. ಮೊದಲೇ ಅವರ ಜೀವನ ಸಂಕಷ್ಟದಲ್ಲಿತ್ತು. ಗ್ಯಾಸ್ ಬೆಲೆ ಏರಿಕೆ ಆಗಿದೆ. ಹೀಗಾಗಿ ಒಂದಷ್ಟು ಸಂಕಷ್ಟಕ್ಕೆ ಸಿಲುಕಿರುವಂತದ್ದು. ಇನ್ನು ಇಲ್ಲಿ ದೃಶ್ಯದಲ್ಲಿ ಗಮನಿಸಬಹುದು, ಸಾಕಷ್ಟು ಆಟೋ ಚಾಲಕರಿದ್ದಾರೆ. ಆಟೋ ಚಾಲಕರಿದ್ದು ಏನು ಗ್ಯಾಸ್ ಅನ್ನ ತುಂಬಿಸಿಕೊಳ್ತಾ ಇರುವಂತದ್ದು. ಬೆಳ್ಳಂಬೆಳಿಗ್ಗೆ ನೂರಾರು ಸಂಖ್ಯೆಯಲ್ಲಿ ಬಂದು ಇಲ್ಲಿ ಗ್ಯಾಸ್ ಅನ್ನ ತುಂಬಿಸಿಕೊಳ್ತಾ ಇರುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿರುವಂತದ್ದು. ಕಳೆದ ಒಂದು ವಾರದಿಂದ ಈ ಬಂಕ್ ನಲ್ಲಿ ಗ್ಯಾಸ್ ಕ್ಲೋಸ್ ಆಗಿತ್ತು. ಸಂಪೂರ್ಣವಾಗಿ ಗ್ಯಾಸ್ ಖಾಲಿಯಾದಂತಹ ಹಿನ್ನೆಲೆಯಲ್ಲಿ ಆಟೋಗಳಿಗೆ ಗ್ಯಾಸ್ ಅನ್ನ ತುಂಬುತ್ತಿರಲಿಲ್ಲ. ಇದೀಗ ಕಳೆದ ರಾತ್ರಿ ಲೋಡ್ ಬಂದಿರುವಂತಹ ಕಾರಣಕ್ಕಾಗಿ ಗ್ಯಾಸ್ ಅನ್ನ ಕೊಡ್ತಾ ಇದ್ದಾರೆ. ಆದ್ರೆ ಒಂದೇ ಸರಿ ನೂರಾರು ಸಂಖ್ಯೆಯಲ್ಲಿ ಆಟೋಗಳು ಬಂದಿರೋ ಹಿನ್ನೆಲೆಯಲ್ಲಿ ಸರದಿ ಸಾಲಿನಲ್ಲಿ ನಿಂತು ತುಂಬಿಸಿಕೊಳ್ಳುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿರುವಂತದ್ದು. ಏನು ಒಂದೆಡೆ ಗ್ಯಾಸ್ ಬೆಲೆ ಏರಿಕೆ ಆಗಿರುವಂತದ್ದು, ಮತ್ತೊಂದೆಡೆ ಗ್ಯಾಸ್ ಸಿಗದಂತೆ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈ ಬಗ್ಗೆ ನಾನು ಆಟೋ ಚಾಲಕರನ್ನೇ ಮಾತಾಡಿಸ್ತೀನಿ. ಅವ್ರೇನಂತಾರೆ, ಜೊತೆಗೆ ಅವರ ಪರಿಸ್ಥಿತಿ ಇದೆ ಅಂತ. ಇಲ್ಲಿ ಸಾಕಷ್ಟು ಆಟೋಗಳು ನಿಂತಿರುವಂತಹ ದೃಶ್ಯಗಳನ್ನು ಕೂಡ ಗಮನಿಸಬಹುದು. ಸಾಕಷ್ಟು ಸಂಖ್ಯೆಯಲ್ಲಿ ಆಟೋಗಳು ನಿಂತಿವೆ. ಜೊತೆಗೆ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿರುವಂತದ್ದು. ಸರ್ ಏನು ಅಂತಂದ್ರೆ LPG ಗ್ಯಾಸ್ ತುಂಬಾ ತೊಂದರೆ ಆಗ್ಬಿಟ್ಟು ಹಗಲು ರಾತ್ರಿ ಕ್ಯೂ ನಿಂತ್ಕೊಂಡ್ ಆಗ್ಬಿಟ್ಟದೆ. ಅದರಿಂದ ಏನು ಅಂತಂದ್ರೆ ಆಟೋ ಚಾಲಕರಿಗೆಲ್ಲ ತುಂಬಾ ತೊಂದರೆ ಆಗ್ಬಿಟ್ಟದೆ. ಬಾಡಿಗೆ ಅವು ಏನು ನಡೀತಾ ಇಲ್ಲ. LPG ಗ್ಯಾಸ್ ಬೇರೆ ಜಾಸ್ತಿ ಆಗ್ಬಿಟ್ಟದೆ. ಈ ರೈಟ್ ಅಲ್ಲಿ ನೋಡಿದ್ರೆ ಕೆಲವರು ಅಂತಾರೆ ಪೆಟ್ರೋಲ್ ಹಾಕಿಸ್ಕೊಬಿಡ್ಬೋದು ಆ ರೈಟ್ಗೆ. ತುಂಬಾ ಈಗ ಇಲ್ಲಿ ರಾಜ್ಯ ಸರ್ಕಾರ ಏನು ಇದೆಲ್ಲ ನೋಡ್ಬಿಟ್ಟು ಒಂದ್ ಸ್ವಲ್ಪ ಸೌಲಭ್ಯ ಮಾಡ್ಕೊಡ್ಬೇಕು ಆಟೋ ಚಾಲಕರಿಗೆ ಅಂತ ನೋಡ್ಕೊಳ್ತೀವಿ. ಎಷ್ಟು ದಿವಸದಿಂದ ಗ್ಯಾಸ್ ಕೊಡ್ತಿರಲಿಲ್ಲ, ಬಂಕ್ ಕ್ಲೋಸ್ ಆಗಿತ್ತು ಅಂತ? ಒಂದು ಆಲೆ 3-4 ದಿವಸ ಆಯ್ತು ಸರ್. 4-4 ದಿವಸದಲ್ಲಿ ಹೋದ್ ಭಾನುವಾರ ಬಂದಿತ್ತು ಒಂದು ಲೋಡು. ಸಾಲ್ತಾ ಇಲ್ಲ ಅಲ್ಲಿ ಗ್ಯಾಸ್ ಸಾಲ್ತಾ ಎಲ್ಲ ಕ್ಯೂ ನಿಂತ್ಕೊಂಡು 5 ಗಂಟೆ ರಾತ್ರಿಗೆ ಬಂದಿದ್ದು. ಈಗ 5 ಗಂಟೆ ರಾತ್ರಿಗೆ ಬಂದು ಎಲ್ಲ ಇದು ಮಾಡ್ತಾ ಇದೀವಿ. ಒಂದ್ ಸ್ವಲ್ಪ ಅದಕ್ಕೆ ಸಹಕಾರ ಮಾಡಿ ಸರ್ಕಾರದಿಂದ ಮಾಡ್ಕೊಡ್ಬೇಕು ಅಂತ ಮನವಿ ಕೇಳ್ತಾರೆ. ಅಂದ್ರೆ ಮುಂಜಾನೆ 5 ಗಂಟೆಗೆ ಬಂದು ಸರದಿ ಸಾಲಿನಲ್ಲಿ ನಿಂತು ಗ್ಯಾಸ್ ಅನ್ನ ತುಂಬಿಸಿಕೊಳ್ತಾ ಇರುವಂತಹ ದೃಶ್ಯಗಳು ಇಲ್ಲಿ ಕಂಡು ಬರ್ತಾ ಇರುವಂತದ್ದು. ದೃಶ್ಯದಲ್ಲಿ ಗಮನಿಸಬಹುದು, ಸಾಕಷ್ಟು ಆಟೋಗಳು ಕ್ಯೂ ಅನ್ನ ನಿಂತಿರುವಂತದ್ದು. ಪರದಾಡುವಂತಹ ಪರಿಸ್ಥಿತಿ ಮಂಡ್ಯದಲ್ಲಿ ನಿರ್ಮಾಣ ಆಗಿದೆ. ಗ್ಯಾಸ್ಗೆ ಎದುರಾಗಿರುವಂತಹ ಸಮಸ್ಯೆ ಇನ್ನೂ ಕೂಡ ಏನು ಪರಿಹಾರ ಆಗ್ತಾ ಇಲ್ಲ. ಒಂದೆಡೆ ಮಧ್ಯಪ್ರಾಚ್ಯದ ಯುದ್ಧ ಕದನ ವಿರಾಮ ಘೋಷಣೆ ಆಗಿದೆ. ಅದಾದ್ರೂ ಕೂಡ ಮಂಡ್ಯದಲ್ಲಿ ಗ್ಯಾಸ್ ಸಮಸ್ಯೆ ಮಾತ್ರ ಬಗೆಹರಿತಾ ಇಲ್ಲ. ಕೂಡಲೇ ಸರ್ಕಾರಗಳು ಎಚ್ಚೆತ್ತುಕೊಳ್ಬೇಕು, ನಮಗಾಗಿರುವಂತಹ ಸಮಸ್ಯೆಯನ್ನ ಬಗೆಹರಿಸಬೇಕು ಅಂತ ಹೇಳಿ ಆಗ್ರಹಿಸ್ತಾ ಇದ್ದಾರೆ. ಕ್ಯಾಮ್ರಾಮನ್ ಇನ್ನೋ ಜೊತೆ ಆನಂದ್, ರಿಪಬ್ಲಿಕ್ ಕನ್ನಡ, ಮಂಡ್ಯ. ಕೊಲ್ಲಿ ಯುದ್ಧದಿಂದ ಸಾಮಾನ್ಯ ಜನರಿಗೂ ಕೂಡ ಕೊಳ್ಳೆ ಇಟ್ಟಂತಾಗಿದೆ. ಮಂಡ್ಯದಲ್ಲೂ ಕೂಡ ಆಟೋ ಗ್ಯಾಸ್ಗಾಗಿ ಪರದಾಡುವ ಪರಿಸ್ಥಿತಿ ನಿರ್ಮಾಣ. ಒಂದು ವಾರದ ಬಳಿಕ ನಿನ್ನೆ ರಾತ್ರಿ ಗ್ಯಾಸ್ ಟ್ಯಾಂಕರ್ ಮಂಡ್ಯ ನಗರಕ್ಕೆ ಬಂದಿದ್ದು, ಇಂದು ಮುಂಜಾನೆಯಿಂದಲೇ ಸರತಿ ಸಾಲಿನಲ್ಲಿ ನಿಂತಹ ಚಾಲಕರು ಆಟೋಗಳಿಗೆ ಗ್ಯಾಸ್ ಅನ್ನ ತುಂಬಿಸಿಕೊಂಡು ಮಂಡ್ಯದಲ್ಲೂ ಕೂಡ ಈ ಒಂದು ಗ್ಯಾಸ್ ಪರದಾಟ ತಪ್ಪಿಲ್ಲ. ಸರತಿ ಸಾಲಿನಲ್ಲಿ ನಿಂತುಕೊಂಡು ನೂರಾರು ಆಟೋಗಳು ಕಳೆದ ಒಂದು ವಾರದಿಂದಲೂ ಕೂಡ ಗ್ಯಾಸ್ ಇಲ್ಲದೆ ಸಮಸ್ಯೆಗೆ ಒಳಪಟ್ಟಿದ್ವು. ಈಗ ಏಕಾಏಕಿ ಆಟೋ ಗ್ಯಾಸ್ನ ದರ ಏರಿಕೆ ಆಯಿತು. 56 ರೂಪಾಯಿ ಇತ್ತು, 99 ರೂಪಾಯಿ ಆಗಿದೆ. ಈಗ ಅದರ ಬೆನ್ನಲ್ಲೇ ಗ್ಯಾಸ್ ಹಾಕಿಸ್ಕೊಂಡು ತಮ್ಮ ಜೀವನವನ್ನ ಏನು ಆಟೋನ ಇಟ್ಕೊಂಡು ಬಿಸ್ನೆಸ್ ಮಾಡ್ತಾ ಇದ್ದಾರೆ, ಅದನ್ನ ಮಾಡಿದ್ರೆ ಸಾಕು ಅನ್ನುವಂಥ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಯಾವತ್ತಿವತ್ತು ಸ್ಟಾಕ್ ಬಂತು ಮಂಡ್ಯಗೆ, ಆಗ ಸರತಿ ಸಾಲಿನಲ್ಲಿ ನಿಲ್ಲಿಸಿಕೊಂಡು ಗ್ಯಾಸ್ ಅನ್ನ ತುಂಬಿಸ್ಕೊಳ್ತಾ ಇದ್ದಾರೆ. ಮಂಡ್ಯದಲ್ಲಿ ಎಲ್ಪಿಜಿ ಗ್ಯಾಸ್ ಸಮಸ್ಯೆ ಮತ್ತಷ್ಟು ಹೆಚ್ಚಾಗಿದೆ. ಆಟೋ ಚಾಲಕರು ಗ್ಯಾಸ್ ಸಿಗದಂತೆ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿರುವಂತದ್ದು. ಕಳೆದ ಒಂದು ವಾರದಿಂದ ಬಂಕ್ ಬಂದ್ ಆಗಿತ್ತು. ಕಳೆದ ರಾತ್ರಿ ಲೋಡ್ ಬಂದಿದೆ. ಹೀಗಾಗಿ ಬೆಳ್ಳಂಬೆಳಿಗ್ಗೆ ನೂರಾರು ಆಟೋಗಳು ಬಂಕ್ ಮುಂದೆ ನಿಂತಿರುವಂತದ್ದು. ಸರದಿ ಸಾಲಿನಲ್ಲಿ ನಿಂತು ಗ್ಯಾಸ್ ತುಂಬಿಸಿಕೊಳ್ತಾ ಇರುವಂತಹ ದೃಶ್ಯ. ಕಳೆದ ರಾತ್ರಿ ಲೋಡ್ ಬಂದಿರುವಂತದ್ದು. ಹೀಗಾಗಿ ಬೆಳ್ಳಂಬೆಳಿಗ್ಗೆ ಕ್ಯೂವಲ್ಲಿ ನಿಂತು ಆಟೋ ಚಾಲಕರುಗಳು ಹಾಗೂ ಮಾಲೀಕರು ಗ್ಯಾಸ್ ಅನ್ನ ತುಂಬಿಸಿಕೊಳ್ತಾ ಇರುವಂತದ್ದು. ಒಂದೆಡೆ ಬೆಲೆ ಕೂಡ ಏರಿಕೆ ಆಗಿರುವಂತದ್ದು. ಮಧ್ಯಪ್ರಾಚ್ಯದ ಯುದ್ಧ ಆರಂಭಕ್ಕೂ ಮುನ್ನ 56 ರೂಪಾಯಿ ಮಂಡ್ಯದಲ್ಲಿ ಎಲ್ಪಿಜಿ ಗ್ಯಾಸ್ ಬೆಲೆ ಇತ್ತು. ಇದೀಗ 99 ರೂಪಾಯಿಗೆ ಏರಿಕೆಯಾಗಿದೆ. ಇದು ಆಟೋ ಚಾಲಕರಿಗೆ ಒಂದು ದೊಡ್ಡ ಹೊಡೆತ ಅಂತಾನೆ ಹೇಳಬಹುದು. ಮೊದಲೇ ಅವರ ಜೀವನ ಸಂಕಷ್ಟದಲ್ಲಿತ್ತು.
ಗ್ಯಾಸ್ ಬೆಲೆ ಏರಿಕೆ ಆಗಿದೆ. ಹೀಗಾಗಿ ಒಂದಷ್ಟು ಸಂಕಷ್ಟಕ್ಕೆ ಸಿಲುಕಿರುವಂತದ್ದು. ಇನ್ನು ಇಲ್ಲಿ ದೃಶ್ಯದಲ್ಲಿ ಗಮನಿಸಬಹುದು, ಸಾಕಷ್ಟು ಆಟೋ ಚಾಲಕರಿದ್ದಾರೆ. ಆಟೋ ಚಾಲಕರಿದ್ದು ಏನು ಗ್ಯಾಸ್ ಅನ್ನ ತುಂಬಿಸ್ಕೊಳ್ತಾ ಇರುವಂತದ್ದು. ಬೆಳ್ಳಂಬೆಳಿಗ್ಗೆ ನೂರಾರು ಸಂಖ್ಯೆಯಲ್ಲಿ ಬಂದು ಇಲ್ಲಿ ಗ್ಯಾಸ್ ಅನ್ನ ತುಂಬಿಸ್ಕೊಳ್ತಾ ಇರುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿರುವಂತದ್ದು. ಕಳೆದ ಒಂದು ವಾರದಿಂದ ಈ ಬಂಕ್ ನಲ್ಲಿ ಗ್ಯಾಸ್ ಕ್ಲೋಸ್ ಆಗಿತ್ತು. ಸಂಪೂರ್ಣವಾಗಿ ಗ್ಯಾಸ್ ಖಾಲಿಯಾದಂತಹ ಹಿನ್ನೆಲೆಯಲ್ಲಿ ಆಟೋಗಳಿಗೆ ಗ್ಯಾಸ್ ಅನ್ನ ತುಂಬುತ್ತಿರಲಿಲ್ಲ. ಇದೀಗ ಕಳೆದ ರಾತ್ರಿ ಲೋಡ್ ಬಂದಿರುವಂತಹ ಕಾರಣಕ್ಕಾಗಿ ಗ್ಯಾಸ್ ಅನ್ನ ಕೊಡ್ತಾ ಇದ್ದಾರೆ. ಆದ್ರೆ ಒಂದೇ ಸರಿ ನೂರಾರು ಸಂಖ್ಯೆಯಲ್ಲಿ ಆಟೋಗಳು ಬಂದಿರೋ ಹಿನ್ನೆಲೆಯಲ್ಲಿ ಸರದಿ ಸಾಲಿನಲ್ಲಿ ನಿಂತು ತುಂಬಿಸಿಕೊಳ್ಳುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿರುವಂತದ್ದು. ಏನು ಒಂದೆಡೆ ಗ್ಯಾಸ್ ಬೆಲೆ ಏರಿಕೆ ಆಗಿರುವಂತದ್ದು, ಮತ್ತೊಂದೆಡೆ ಗ್ಯಾಸ್ ಸಿಗದಂತೆ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈ ಬಗ್ಗೆ ನಾನು ಆಟೋ ಚಾಲಕರನ್ನೇ ಮಾತಾಡಿಸ್ತೀನಿ, ಅವ್ರು ಏನಂತಾರೆ, ಜೊತೆಗೆ ಅವರ ಪರಿಸ್ಥಿತಿ ಇದೆ ಅಂತ. ಇಲ್ಲಿ ಸಾಕಷ್ಟು ಆಟೋಗಳು ನಿಂತಿರುವಂತಹ ದೃಶ್ಯಗಳನ್ನು ಕೂಡ ಗಮನಿಸಬಹುದು. ಸಾಕಷ್ಟು ಸಂಖ್ಯೆಯಲ್ಲಿ ಆಟೋಗಳು ನಿಂತಿವೆ, ಜೊತೆಗೆ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿರುವಂತದ್ದು. ಸರ್ ಏನು ಅಂತಂದ್ರೆ LPG ಗ್ಯಾಸ್ ತುಂಬಾ ತೊಂದರೆ ಆಗ್ಬಿಟ್ಟು ಹಗಲು ರಾತ್ರಿ ಕ್ಯೂ ನಿಂತ್ಕೊಂಡ್ ಆಗ್ಬಿಟ್ಟದೆ. ಅದರಿಂದ ಏನು ಅಂತಂದ್ರೆ ಈ ಆಟೋ ಚಾಲಕರಿಗೆಲ್ಲ ತುಂಬಾ ತೊಂದರೆ ಆಗ್ಬಿಟ್ಟದೆ. ಬಾಡಿಗೆ ಅವು ಏನು ನಡೀತಾ ಇಲ್ಲ. LPG ಗ್ಯಾಸ್ ಬೇರೆ ಜಾಸ್ತಿ ಆಗ್ಬಿಟ್ಟದೆ. ಈ ರೈಟ್ ಅಲ್ಲಿ ನೋಡಿದ್ರೆ ಕೆಲವರು ಅಂತಾರೆ ಪೆಟ್ರೋಲ್ ಹಾಕಿಸ್ಕೊಬಿಡ್ಬೋದು ಆ ರೈಟ್ಗೆ. ತುಂಬಾ ಈಗ ಇಲ್ಲಿ ರಾಜ್ಯ ಸರ್ಕಾರ ಏನು ಇದೆಲ್ಲ ನೋಡ್ಬಿಟ್ಟು ಒಂದ್ ಸ್ವಲ್ಪ ಸೌಲಭ್ಯ ಮಾಡ್ಕೊಡ್ಬೇಕು ಆಟೋ ಚಾಲಕರಿಗೆ ಅಂತ ನೋಡ್ಕೊಳಕತ್ತೀವಿ. ಎಷ್ಟು ದಿವಸದಿಂದ ಗ್ಯಾಸ್ ಕೊಡ್ತಿರಲಿಲ್ಲ, ಬಂಕ್ ಕ್ಲೋಸ್ ಆಗಿತ್ತು ಅಂತ? ಒಂದು ಆಲೆ 3-4 ದಿವಸ ಆಯ್ತು ಸರ್. 4-4 ದಿವಸದಲ್ಲಿ ಹೋದ್ ಭಾನುವಾರ ಬಂದಿತ್ತು ಒಂದು ಲೋಡು. ಸಾಲ್ತಾ ಇಲ್ಲ ಅಲ್ಲಿ ಗ್ಯಾಸ್ ಸಾಲ್ತಾ ಎಲ್ಲ ಕ್ಯೂ ನಿಂತ್ಕೊಂಡು 5 ಗಂಟೆ ರಾತ್ರಿಗೆ ಬಂದಿದ್ದು. ಈಗ 5 ಗಂಟೆ ರಾತ್ರಿಗೆ ಬಂದು ಎಲ್ಲ ಇದು ಮಾಡ್ತಾ ಇದೀವಿ. ಒಂದ್ ಸ್ವಲ್ಪ ಅದಕ್ಕೆ ಸಹಕಾರ ಮಾಡಿ ಸರ್ಕಾರದಿಂದ ಮಾಡ್ಕೊಡ್ಬೇಕು ಅಂತ ಮನವಿ ಕೇಳ್ಕೊತೀವಿ. ಅಂದ್ರೆ ಮುಂಜಾನೆ 5 ಗಂಟೆಗೆ ಬಂದು ಸರದಿ ಸಾಲಿನಲ್ಲಿ ನಿಂತು ಗ್ಯಾಸ್ ಅನ್ನ ತುಂಬಿಸ್ಕೊಳ್ತಾ ಇರುವಂತಹ ದೃಶ್ಯಗಳು ಇಲ್ಲಿ ಕಂಡು ಬರ್ತಾ ಇರುವಂತದ್ದು. ದೃಶ್ಯದಲ್ಲಿ ಗಮನಿಸಬಹುದು, ಸಾಕಷ್ಟು ಆಟೋಗಳು ಕ್ಯೂ ಅನ್ನ ನಿಂತಿರುವಂತದ್ದು. ಪರದಾಡುವಂತಹ ಪರಿಸ್ಥಿತಿ ಮಂಡ್ಯದಲ್ಲಿ ನಿರ್ಮಾಣ ಆಗಿದೆ. ಗ್ಯಾಸ್ಗೆ ಎದುರಾಗಿರುವಂತಹ ಸಮಸ್ಯೆ ಇನ್ನೂ ಕೂಡ ಏನು ಪರಿಹಾರ ಆಗ್ತಾ ಇಲ್ಲ. ಒಂದೆಡೆ ಮಧ್ಯಪ್ರಾಚ್ಯದ ಯುದ್ಧ ಕದನ ವಿರಾಮ ಘೋಷಣೆ ಆಗಿದೆ. ಅದಾದ್ರೂ ಕೂಡ ಮಂಡ್ಯದಲ್ಲಿ ಗ್ಯಾಸ್ ಸಮಸ್ಯೆ ಮಾತ್ರ ಬಗೆಹರಿತಾ ಇಲ್ಲ. ಕೂಡಲೇ ಸರ್ಕಾರಗಳು ಎಚ್ಚೆತ್ತುಕೊಳ್ಬೇಕು, ನಮಗಾಗಿರುವಂತಹ ಸಮಸ್ಯೆಯನ್ನ ಬಗೆಹರಿಸಬೇಕು ಅಂತ ಹೇಳಿ ಆಗ್ರಹಿಸ್ತಾ ಇದ್ದಾರೆ. ಕ್ಯಾಮ್ರಾಮನ್ ಇನ್ನೋ ಜೊತೆ ಆನಂದ್, ರಿಪಬ್ಲಿಕ್ ಕನ್ನಡ, ಮಂಡ್ಯ.